ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಧಾರವಾಡದ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಸಂಬಂಧಪಟ್ಟಂತ ಸುದ್ದಿ. ಜಿಲ್ಲಾ ಪಂಚಾಯತ್ ಸದಸ್ಯ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಅವರ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇಷ್ಟು ವರ್ಷಗಳ ಕಾಲ ವಿನಯ್ ಕುಲಕರ್ಣಿ ಅವರು ಆರೋಪಿ ಎನ್ನುವಂಥದ್ದು ಮಾತು ಕೇಳ ಬರ್ತಾ ಇತ್ತು. ಬಟ್ ಈ ಕ್ಷಣಕ್ಕೆ ಬಂದಿರುವಂತಹ ಅಪ್ಡೇಟ್ನಲ್ಲಿ ಜನಪ್ರತಿನಿಧಿಗಳ ವಿಶೇಷವಾದಂತಹ ನ್ಯಾಯಾಲಯ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರ ಆದೇಶದ ಮೇರೆಗೆ ಆ ಡೆಸ್ಕ್ನಿಂದ ಬಂದಿರುವಂತಹ ಆದೇಶ, ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಶಾಸಕ ವಿನಯ್ ಕುಲಕರ್ಣಿ ಅವರು ಕೊಲೆಗಾರ ಅಪರಾಧಿ ಎನ್ನುವಂತಹ ತೀರ್ಪು ಹೊರಬಿದ್ದಿದೆ. ಎಸ್, ಬರೋಬ್ಬರಿ 10 ವರ್ಷಗಳ ಕಾಲ ಎಳೆದಂತಹ ಒಂದು ಹೈ ಪ್ರೊಫೈಲ್ ಕೇಸ್ ಇದು. 2016 ಜೂನ್ 15ರಂದು ಜಿಮ್ ಒಂದರಲ್ಲಿ ಬಿಜೆಪಿ ಮುಖಂಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಅವರ ಕೊಲೆ ಆಗತ್ತೆ. ಕೊಲೆಗೆ ಪ್ರಮುಖ ಆರೋಪಿ ಎನ್ನುವಂತಹ ನಿಟ್ಟಿನಲ್ಲಿ ಅಕ್ಯೂಸ್ ನಂಬರ್ 15 ಧಾರವಾಡದ ಶಾಸಕ ವಿನಯ್ ಕುಲಕರ್ಣಿ ಆಗಿರುತ್ತಾರೆ. ರಾಜಕೀಯ ವೈಷಮ್ಯದಿಂದ 20 ಲಕ್ಷ ರೂಪಾಯಿ ಸುಪಾರಿಯನ್ನು ಕೊಟ್ಟು ಯೋಗೇಶ್ ಗೌಡ ಅವರ ಕೊಲೆಯಲ್ಲಿ ಕಾರಣರಾಗ್ತಾರೆ, ಭಾಗಿಯಾಗ್ತಾರೆ ವಿನಯ್ ಕುಲಕರ್ಣಿ ಅಂತ. ಬರೋಬ್ಬರಿ 20 ಮಂದಿಯ ಹೆಸರು ಕೇಳ ಬಂದಿರುತ್ತೆ. ಇದು ಬಹಳಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ತಗೊಳ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಧಾರವಾಡ ಭಾಗದ ಪ್ರಭಾವಿ ಶಾಸಕರು ವಿನಯ್ ಕುಲಕರ್ಣಿ ಅವರ ಅಪಾರವಾದಂತಹ ಬೆಂಬಲಿಗರನ್ನು ಹೊಂದಿರುವಂತಹ ಶಾಸಕ ವಿನಯ್ ಕುಲಕರ್ಣಿ ಏನು ಈ ಒಂದು ಕೊಲೆ ಕೇಸ್ನ ತನಿಖೆಯನ್ನು ಸ್ಥಳೀಯ ಮಟ್ಟದಲ್ಲಿ ಪೊಲೀಸರು ಕೈಗೆತ್ತಿಕೊಳ್ತಾರೆ. ತಮ್ಮ ಇನ್ಫ್ಲೂಯೆನ್ಸ್ ಅನ್ನ ಬಳಸಿ ಶಾಸಕ ವಿನಯ್ ಕುಲಕರ್ಣಿ ಈ ಒಂದು ಕೊಲೆ ಕೇಸನ್ನ ದಾರಿ ತಪ್ಪಿಸ್ತಾರೆ. ಸ್ಥಳೀಯ ಮಟ್ಟದ ಪೊಲೀಸರು ವಿಫಲರಾಗುತ್ತಾರೆ. ಇದಾದ ಮೇಲೆ 2019ರಲ್ಲಿ ಬಿಜೆಪಿ ಸರ್ಕಾರ ಇದನ್ನು ಸಿಬಿಐಗೆ ವಹಿಸುತ್ತೆ. ಸಿಬಿಐ ವಹಿಸಿಕೊಂಡಂತ ನಂತರದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅವರು 2020ರಲ್ಲಿ ಬಂಧನ ಆಗುತ್ತಾರೆ. 9 ತಿಂಗಳು ಜೈಲು ವಾಸವನ್ನು ಅನುಭವಿಸ್ತಾರೆ. ಅದಾದ ಮೇಲಿಂದ ಅವರು ಬೇಲನ್ನು ತೆಗೆದುಕೊಂಡು ಹೊರಗಡೆ ಬರ್ತಾರೆ. ಈ ಮಧ್ಯೆ ಏನು ಈ ಒಂದು ಸಿಬಿಐ ತನಿಖೆ ಕೈಗೆತ್ತಿಕೊಳ್ಳುತ್ತೆ, ಇದರ ಮೇಲೆ ಹೈಕೋರ್ಟ್ನಿಂದ ಸ್ಟೇ ತರ್ತಾರೆ, ತನಿಖೆ ಆಗಬಾರದು ಅಂತ. ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನ ಕಡೆಯಿಂದ ಹೈಕೋರ್ಟ್ನಿಂದ ಬಂದಿದ್ದಂತಹ ಒಂದು ಸ್ಟೇ ಅನ್ನು ವೇಕೇಟ್ ಮಾಡಿಸಲಾಗುತ್ತೆ. ಮತ್ತೆ ಸಿಬಿಐ ತನ್ನ ತನಿಖೆಯನ್ನು ಆರಂಭ ಮಾಡುತ್ತೆ. ಈ ಮಧ್ಯೆ 2025ರಲ್ಲಿ ಅಂದರೆ ಶಾಸಕ ವಿನಯ್ ಕುಲಕರ್ಣಿ ಹೊರಬಂದಂತಹ ನಂತರ ಏನು ಈ ಸಾಕ್ಷಿಗಳಿತ್ತು, ಸಾಕ್ಷಿ ನಾಶ ಮಾಡುವಂಥದ್ದಿರಬಹುದು, ಸಾಕ್ಷಿಗಳ ಮೇಲೆ ಬೆದರಿಕೆ ಹಾಕುವಂಥ ಕೆಲಸವನ್ನು ಶಾಸಕ ವಿನಯ್ ಕುಲಕರ್ಣಿ ಮಾಡ್ತಾ ಇದ್ದಾರೆ ಅಂತ ಸುಪ್ರೀಂ ಕೋರ್ಟ್ ತಾನು ಕೊಟ್ಟಿದ್ದಂತಹ ಬೇಲನ್ನು ಮತ್ತೆ ಕ್ಯಾನ್ಸಲ್ ಮಾಡುತ್ತೆ. ಹೀಗಾಗಿ ಮತ್ತೆ 2025ರಲ್ಲಿ ಜೂನ್ನಲ್ಲಿ 6 ತಿಂಗಳ ಕಾಲ ಜೈಲು ವಾಸವನ್ನು ವಿನಯ್ ಕುಲಕರ್ಣಿ ಅನುಭವಿಸ್ತಾರೆ. ಅದಾದ ಮೇಲೆ ಮತ್ತೆ ಬೇಲ್ ತಗೊಳ್ತಾರೆ. ಕಳೆದ ಫೆಬ್ರವರಿ 27ಕ್ಕೆ ಬೇಲ್ ಸಿಗುತ್ತೆ, ಹೊರಗಡೆ ಬರ್ತಾರೆ. ಈ ಮಧ್ಯೆ ಮತ್ತೆ ಹೈಕೋರ್ಟ್ಗೆ ಹೋಗುತ್ತೆ ಈ ಒಂದು ಕೇಸ್. ಸಿಬಿಐ ತನ್ನ ಚಾರ್ಜ್ ಶೀಟನ್ನು ಹೈಕೋರ್ಟ್ಗೆ ಸಲ್ಲಿಕೆ ಮಾಡುತ್ತೆ. ಕಳೆದ 6 ತಿಂಗಳಿನಿಂದ ಈ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೀತಾನೆ ಇರುತ್ತೆ. ಇವತ್ತು ತೀರ್ಪು ಹೊರಬೀಳುತ್ತೆ ಅನ್ನುವಂಥ ಒಂದು ಎಲ್ಲ ಕಾತರತೆ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ನಿರ್ಣಾಯಕ ದಿನವಾಗಿತ್ತು. ಎಸ್, ಈ ಕ್ಷಣಕ್ಕೆ ಬಂದಿರುವಂತಹ ಅಪ್ಡೇಟ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಈ ಒಂದು ಕೊಲೆ ಕೇಸ್ನಲ್ಲಿ ಅಪರಾಧಿ ಅನ್ನುವಂಥ ಒಂದು ತೀರ್ಪು ಹೊರಬಿದ್ದಿರುವಂಥದ್ದು. ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿಕ್ಕಿದೆ. ಈಗಾಗಲೇ ಇಲ್ಲಿಂದ ಡೈರೆಕ್ಟ್ ಆಗಿ ಪರಪ್ಪನ ಅಗ್ರಹಾರಕ್ಕೆ ವಿನಯ್ ಕುಲಕರ್ಣಿ ಮತ್ತು ಈ ಕೇಸ್ಗೆ ಸಂಬಂಧಪಟ್ಟಂತ 17 ಜನ ಆರೋಪಿಗಳು ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ಇವರು ಅಪರಾಧಿಗಳು ಅನ್ನುವಂತಹ ಒಂದು ಜಡ್ಜ್ಮೆಂಟ್ ಬಂದಿರುವಂಥದ್ದು. ಹೀಗಾಗಿ ನಾಳೆ ಮತ್ತೆ ಕೋರ್ಟ್ಗೆ ಬರಬೇಕಾಗತ್ತೆ. ಶಿಕ್ಷೆಯ ಪ್ರಮಾಣ ಕೊಲೆ ಕೇಸ್ನಲ್ಲಿ 10ರಿಂದ 14 ವರ್ಷ ಇದೆ. ಗೊತ್ತಿಲ್ಲ, ಹೈ ಪ್ರೊಫೈಲ್ ಕೇಸ್ ಆದ್ರಿಂದ ಏನು ಬೇಕಾದರೂ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಬಟ್ ಈ ಮಧ್ಯೆ ಚರ್ಚೆ ಆಗ್ತಾ ಇರುವಂಥದ್ದು ಏನು ಈ ಸಂತೋಷ್ ಗಜಾನನ್ ಭಟ್ ಅವರ ಡೆಸ್ಕ್ ಇದು ಮತ್ತೊಮ್ಮೆ ಪ್ರೂವ್ ಮಾಡಿರುವಂಥದ್ದು. ಈ ಹಿಂದೆಯೂ ಬಹಳಷ್ಟು ಪ್ರಕರಣಗಳಿದ್ದಾವೆ. ಜನಸಾಮಾನ್ಯರಿಗೆ ಒಂದು ಸ್ಪಷ್ಟವಾದಂತಹ ಸಂದೇಶ, ಕಾನೂನಿನ ಮುಂದೆ ಎಂಥ ಪ್ರಭಾವಿಗಳಾದರೂ ನಡೆಯೋದಿಲ್ಲ, ಏನೇ ಆದರೂ ಎಲ್ಲರಿಗೂ ಕಾನೂನು ಒಂದೇ ಅನ್ನುವಂಥ ಒಂದು ಸ್ಪಷ್ಟವಾದಂತಹ ಸಂದೇಶ. ಬಟ್ ಈ ಮಧ್ಯೆ ಕಾಂಗ್ರೆಸ್ಗೆ ಮತ್ತೊಂದು ಹಿನ್ನಡೆ. ತಮ್ಮದೇ ಆದಂತಹ ಶಾಸಕ ಈಗ ಜೈಲು ಪಾಲಾಗಿರುವಂಥದ್ದು ಕೊಲೆ ಅಪರಾಧಿ ಅನ್ನುವಂಥ ಪಟ್ಟವನ್ನು ಕಟ್ಟಿಕೊಂಡು, ಹೀಗಾಗಿ ಅವರ ಶಾಸಕ ಸ್ಥಾನಕ್ಕೆ ಕುತ್ತು ಬರುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹಿನ್ನಡೆ, ಕಾಂಗ್ರೆಸ್ ಪಕ್ಷದಿಂದ ಕೈ ಬಿಡಬೇಕಾದಂಥ ಒಂದು ಪರಿಸ್ಥಿತಿ, ಇದೆಲ್ಲವೂ ಕೂಡ ಇದೀಗ ವಿನಯ್ ಕುಲಕರ್ಣಿಗೆ ಎದುರಾಗಿರುವಂಥದ್ದು. ಒಟ್ಟಾರೆ ಧಾರವಾಡದ ಬಿಜೆಪಿ ಮುಖಂಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಅವರ ಕೊಲೆಯಲ್ಲಿ ವಿನಯ್ ಕುಲಕರ್ಣಿ ಅವರು ಅಪರಾಧಿ ಎನ್ನುವಂಥದ್ದು ಸಾಬೀತಾಗಿದೆ. ಇದಾಗಿತ್ತು ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.